ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದಿನಿಂದ ಫೆಬ್ರವರಿ 26ರವರೆಗೂ ಮಹಾಕುಂಭಮೇಳ ನಡೀತಾ ಇದೆ. 144 ವರ್ಷಗಳ ನಂತರ ನಡೀತಿರುವಂತಹ ಅತ್ಯಂತ ಅಪರೂಪದ ಮಹಾಕುಂಭಮೇಳ ಇದಾಗಿದೆ. ಈ ಬಾರಿಯ ಕುಂಭಮೇಳದಲ್ಲಿ ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವಂತ ನಿರೀಕ್ಷೆ ಇದೆ. ಈಗಾಗಲೇ ಪೇಶವಾಯಿ ನಾಗಾ ಸಾಧುಗಳು ಪುರಪ್ರವೇಶವನ್ನ ಮಾಡಿದ್ದಾರೆ. ಮಹಾಕುಂಭಮೇಳಕ್ಕೆ ಸಾಧು ಸಂತರ ಸಾಗರವೇ ಹರಿದು ಬರ್ತಾ ಇದೆ. ನ್ಯೂಸ್ 18 ಕನ್ನಡದ ಪ್ರತಿನಿಧಿ ರಾಘವೇಂದ್ರ ಗುಡಿ ಪ್ರಯಾಗ್ರಾಜ್ನಲ್ಲಿದ್ದಾರೆ. ನಿರಂತರವಾಗಿ ಅಲ್ಲಿನ ಆಗು ಹೋಗುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನ್ಯೂಸ್ 18 ಕನ್ನಡ ಮಹಾಕುಂಭಮೇಳದ ಕುರಿತಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಲೇ ಇದೆ. ಸೊ ಇವತ್ತಿನಿಂದ ಪ್ರಥಮ ಸ್ನಾನ ಆರಂಭ ಆಗಿದೆ. ಮುಂಜಾನೆಯಿಂದಲೇ ಈ ಪುಣ್ಯ ಸ್ನಾನವನ್ನು ಭಕ್ತರು ಅಲ್ಲಿ ಮಾಡ್ತಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಅಲ್ಲಿಗೆ ಜನರು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ದಾರೆ. ಇನ್ನು ಬೇಕಾದಂಥ ಮೂಲ ಸೌಕರ್ಯಗಳನ್ನು ಅಲ್ಲಿನ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಭಕ್ತರಿಗೆ ಯಾವುದೇ ಅಹಿತಕರ ಘಟನೆ ಆಗದಂಥ ರೀತಿಯಲ್ಲಿ ಪೊಲೀಸರು ಕೂಡ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮಹಾಕುಂಭಮೇಳದ ಕುರಿತಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ, ಇವತ್ತಿನ ವಿಶೇಷತೆಗಳ ಬಗ್ಗೆ ತಿಳಿಸೋದಕ್ಕೆ ಪ್ರಯಾಗ್ರಾಜ್ನಿಂದ ಇದೀಗ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ಪ್ರಥಮ ಸ್ನಾನ ಇವತ್ತು ಆಗಿದೆ. ಇವತ್ತು ಪ್ರಮುಖವಾಗಿ ಮೊದಲ ದಿನ ಆಗಿರೋದ್ರಿಂದ ಏನೆಲ್ಲ ವಿಶೇಷತೆಗಳಲ್ಲಿ ಕಂಡು ಬರ್ತಾ ಇದೆ ಗುಡಿ? ಶರ್ಮಿತಾ, ಖಂಡಿತವಾಗಿ ಕೂಡ 12 ವರ್ಷಗಳಿಂದ ಕಾಯ್ತಾ ಇರ್ತಾರೆ ಈ ಒಂದು ಪುಣ್ಯ ಸ್ನಾನವನ್ನ ಮಾಡಬೇಕು, ಈ ಒಂದು ತ್ರಿವೇಣಿ ಸಂಗಮಕ್ಕೆ ಬರಬೇಕು ಅಂತ ಹೇಳಿ ಲಕ್ಷಾಂತರ ಜನ ಬೆಳಗ್ಗೆಯಿಂದ ನಾವು ನೋಡ್ತಾನೆ ಇದೀವಿ, ನಿರಂತರವಾಗಿ ಬರ್ತಾ ಇದ್ದಾರೆ. ನಾವು ಇಲ್ಲಿ ಪೊಲೀಸ್ ಜೊತೆ ಮಾತನಾಡಿದಾಗ ಸರಿಸುಮಾರಾಗಿ ಇವತ್ತು ಒಂದೇ ದಿನ ಮೊದಲ ದಿನವೇ 1 ರಿಂದ 2 ಕೋಟಿ ಜನ ಇಲ್ಲಿ ಬರುವಂತ ಸಾಧ್ಯತೆ ಇದೆ ಅಂತ ಮಾತುಗಳನ್ನ ಹೇಳ್ತಾ ಇದ್ರು. ಹೀಗಾಗಿ ಸಹಜವಾಗಿ ಇಲ್ಲಿ ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದಾಗಿ ತಮ್ಮ ಕುಟುಂಬದ ಜೊತೆಯಲ್ಲಿ ಬಂದಿರ್ತಾರೆ, ತಂಡೋಪತಂಡವಾಗಿ ಬಂದಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲವರು ಮಿಸ್ ಆಗುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಅದೇ ಕಾರಣದಿಂದಾಗಿ ನೀವು ಗಮನಿಸಬಹುದು, ನನ್ನ ಹಿಂದೆ ಇಲ್ಲಿ ಪೊಲೀಸ್ ಕಾರ್ಯಾಲಯವನ್ನ ಮಾಡಿದ್ದಾರೆ, ಆ ಪೊಲೀಸ್ ಚೌಕಿಯನ್ನ ಮಾಡಿದ್ದಾರೆ. ಅಲ್ಲಿ ಇವತ್ತು ಕನ್ನಡದಲ್ಲೂ ಕೂಡ ಒಂದು ಘೋಷಣೆ ಕೇಳ್ತಾ ಇತ್ತು, ಕನ್ನಡದವರು ಒಬ್ರು ಮಿಸ್ ಆಗಿದ್ದಾರೆ ಅಂತ ಹೇಳಿ. ಹೀಗಾಗಿ ನಾವು ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಎಲ್ಲಿಂದ ಬಂದಿದ್ದಾರೆ, ಯಾರು ಮಿಸ್ ಆಗಿದ್ದಾರೆ, ಎಷ್ಟು ಜನ ಮಿಸ್ ಆಗಿದ್ದಾರೆ ಅನ್ನೋದನ್ನ. ಅಮ್ಮ ನಮಸ್ಕಾರ. ಇಲ್ಲಿ ಯಾರು ಮಿಸ್ ಆಗಿರೋದು, ಏನು? ಮೀನಾಕ್ಷಿ ಸರ್, ಮೀನಾಕ್ಷಿ ಅವರು ಮಿಸ್ ಆಗಿರೋದು. ಮೀನಾಕ್ಷಿ ಗೊಬ್ಬೂರು. ಎಷ್ಟು ಜನ ಬಂದಿದ್ರಿ ನೀವು? ಟೋಟಲ್ 13 ಜನ ಬಂದಿದೀವಿ ಸರ್ ಇವತ್ತು ಬೆಳಿಗ್ಗೆ. 13 ಜನದಲ್ಲಿ ಒಬ್ರು ಮಾತ್ರ ಮಿಸ್ ಆಗಿರೋದು. ಈಗ 13 ಜನ ಬಂದಿದ್ದು, ಅದರಲ್ಲಿ ಒಬ್ರು ಮಿಸ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ಮಿಸ್ ಆಗಿದ್ದಾರೆ, ಏನು ಸ್ವಲ್ಪ ಅದ್ರ ಬಗ್ಗೆ, ಅವ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಇನ್ನೂ ಸ್ವಲ್ಪ. ಅದರಲ್ಲಿ ಮೀನಾಕ್ಷಿ ಗೊಬ್ಬೂರ್ ಅನ್ನೋರು ಮಿಸ್ ಆಗಿದ್ದಾರೆ ಸರ್. ಬೆಳಿಗ್ಗೆ ಎಲ್ಲ ಜೊತೆಯಲ್ಲೇ ಬಂದಿರೋದು, ಇವಾಗ ಮಾತ್ರ ಮಿಸ್ ಆಗಿರೋದು. ಬೆಳಿಗ್ಗೆ 9 ಗಂಟೆಯಿಂದ ಮಿಸ್ ಆಗಿರೋದು, ಇನ್ನೂವರೆಗೂ ಸಿಕ್ಕಿಲ್ಲ. ಈಗ ಅವ್ರೇನು ಎಜುಕೇಟೆಡ್ ಅಥವಾ ಎಷ್ಟು ಏಜ್ ಏನು, ಅವ್ರು ಹೇಗೆ? ಅವರು ಎಜುಕೇಟೆಡ್ ಇದ್ದಾರೆ, ಬಹಳಷ್ಟು ಹುಷಾರಿ ಅದಾರ, ಎಜುಕೇಟೆಡ್ ಇದ್ದಾರೆ ಅವರು. ಅಂದ್ರೂ ಕೂಡ ನಾವು ಹೇಳಿದ್ರು ಒಬ್ರು ಮೆಂಬರ್ಸ್ ಇದರಲ್ಲಿ ಮಾತಾಡಿದ್ರು, ಬನ್ನಿ ನಿಂದ್ರಿ ಅಮ್ಮವ್ರೆ ಅಂತಂದ್ರು, ಇಲ್ಲ ಬನ್ನಿ ಅವ್ರಾಗೆ ಫೋಟೋ ತೆಗಿಸತ್ತಾರ ಬನ್ನಿ ಅಂತಂದು ಅಂದದಕ್ಕೆ ಮಿಸ್ ಆಗ್ಯಾರ. ಅವ್ರು ಮುಂದಕ್ಕೆ ಹೋಗ್ಯಾರ್ರಿ. ನಾವು 2 ಹೆಜ್ಜೆ ಹಿಂದಾಗಿವಿ. ನಾವು ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಅವರು ಅನೌನ್ಸ್ಮೆಂಟ್ನು ಮಾಡಿದೀವಿ, ಟವರ್ 1 ನಂಬರಿಗೆ ಬನ್ನಿ ಅಂತಂದು ಹೇಳಿವಿ, ಬಂದಿಲ್ಲ. ಇನ್ನಾದ್ರೂ ಕೂಡ ಅವರು ಬಂದಿಲ್ಲ. ಹಾಗಾಗಿ ಈಗ ಅವ್ರ ಹತ್ರ ಫೋನ್ ನಂಬರು ಏನಾರ ಇದನ್ನ ಫೋನ್ ಇದೆಯಾ ಸರ್? ಅವ್ರ ಹತ್ರ ಫೋನ್ ನಂಬರ್ ಏನು ಇಲ್ಲ. ಅದು ಫೋನ್ ಕೂಡ ಅವ್ರದ್ದು ಕಳೆದೋಗಿದೆ. ಅದಕ್ಕೋಸ್ಕರ ಫೋನ್ ಕೂಡ ಅವ್ರ ಹತ್ರ ಇಲ್ಲ. ಈಗ ನಮ್ಗೆ 1 ಗಂಟೆಯಿಂದ ಈಗ 2 ಗಂಟೆ ಆಯ್ತು, ಅವ್ರನ್ನ ಹುಡುಕಾಡ್ಕೊಂತಾನೆ ನಾವು. ಸಹಜವಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಬಂದಾಗ ನೀವೇ ಬೆಳಿಗ್ಗೆಯಿಂದ ಹೇಳ್ತಾ ಇದ್ರಿ, ಒಂದು ಕ್ಷಣನೂ ಕೂಡ, 1 ಸೆಕೆಂಡ್ ಕೂಡ ರೋಡ್ ನಮಗೆ ಖಾಲಿ ಕಾಣಿಸ್ತಿಲ್ಲ, ಅಷ್ಟರ ಮಟ್ಟಿಗೆ ಜನ ಬರ್ತಿದ್ದಾರೆ ಅಂತ. ಸೊ ಆ ರೀತಿ ಜನ ಬಂದಾಗ ಮಿಸ್ಸಿಂಗ್ ಆಗೋದು ಸಹಜಾನೇ. ಅಲ್ಲಿ ಪೊಲೀಸರು ಅದಕ್ಕೆ ಅಲರ್ಟ್ ಆಗಿದ್ದಾರೆ. ನೋಡೋಣ, ಮೀನಾಕ್ಷಿ ಅವರು ಸಿಗಲಿ ಅಂತ ನಾವು ಆಶಿಸ್ತಾ, ಇವತ್ತಿನ ವಿಶೇಷತೆಗಳು ಸಾಕಷ್ಟಿದೆ ಪ್ರಯಾಗ್ರಾಜ್ನಲ್ಲಿ, ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಕ್ಕೆ ಬೆಳಗ್ಗೆಯಿಂದ ಥ್ಯಾಂಕ್ ಯು ಸೋ ಮಚ್ ಗುಡಿ. ಅಯೋಧ್ಯೆ ರಾಮನ ಕಲ್ಲಿನ ಜಾಗವನ್ನ ಸರ್ಕಾರ ಮರ್ತು ಬಿಟ್ಟಿದೆ. ರಾಮನನ್ನ ಕೆತ್ತೋದಕ್ಕೆ ಬಳಸಿದ್ದ ಕಲ್ಲಿನ ಜಾಗವನ್ನ ಲೀಡರ್ಸ್ ಮರ್ತು ಬಿಟ್ಟಿದ್ದಾರೆ. ಎಚ್.ಡಿ. ಕೋಟೆಯ ಹಾರೋಹಳ್ಳಿಯಲ್ಲಿ ಆ ಜಾಗ ಇದೆ. ಕಲ್ಲು ಸಿಕ್ಕಂತ ಜಾಗದಲ್ಲಿ ರಾಮನ ದೇವಸ್ಥಾನ ಕಟ್ಟುವಂತ ಭರವಸೆಯನ್ನ ಕೊಟ್ಟಿದ್ರು.
ಯಾಕಂದರೆ ದೇಶದ ಬೇರೆ ಬೇರೆ ಭಾಗಗಳಿಂದ ರಾಮ್ಲಲ್ಲಾ ಕೆತ್ತುವ ಮೂರ್ತಿ ಆಯ್ಕೆ ಪ್ರಕ್ರಿಯೆ ಅಂತ ಬಂದಾಗ ಕಲ್ಲೆಲ್ಲಿಂದ ತಗೊಂಡು ಹೋಗೋದು ಅನ್ನೋ ಪ್ರಶ್ನೆ ಬಂದಾಗ ನಮ್ಮ ಕರ್ನಾಟಕದಿಂದಲೂ ಕೂಡ ಕಲ್ಲನ್ನು ಕಳುಹಿಸಿ ಕೊಡಲಾಗಿತ್ತು. ಅದು HD ಕೋಟೆಯ ಹಾರೋಹಳ್ಳಿಯಲ್ಲಿ ಇರುವಂಥ ಜಾಗದಿಂದ ಕಲ್ಲನ್ನು ಕಳಿಸ್ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸುದ್ದಿ ಎಲ್ಲ ಆದಾಗ ಅಲ್ಲೊಂದು ರಾಮನ ದೇವಸ್ಥಾನ ಕಟ್ಟುವಂತ ಭರವಸೆನೂ ಕೊಟ್ಟಿದ್ರು. ವರ್ಷ ಕಳೆದ್ರೂ ಕೂಡ ಇನ್ನೂ ದೇವಸ್ಥಾನ ನಿರ್ಮಾಣವಾಗಿಲ್ಲ. ಗಿಡಗಂಟೆ ಬೆಳೆದು ಕಲ್ಲು ಸಿಕ್ಕ ಜಮೀನಿನ ಜಾಗ ಹಂಗೆ ಖಾಲಿ ಬಿದ್ದುಬಿಟ್ಟಿದೆ. ರಾಮನ ಕೆತ್ತೋದಕ್ಕೆ ಬಳಸಿದ ಕಲ್ಲಿನ ಜಾಗದಿಂದ ನಮ್ಮ ಪ್ರತಿನಿಧಿ ಆನಂದ್ ವಿವರಣೆ ಕೊಟ್ಟಿದ್ದಾರೆ, ನೋಡೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ಇನ್ನೇನು 1 ವರ್ಷ ಆಗ್ತಾ ಬರ್ತಾ ಇದೆ. ಆದರೆ ಅಯೋಧ್ಯೆಯ ರಾಮ ಮಂದಿರವನ್ನು ಕಟ್ಟಲಿಕ್ಕೆ, ಮೂರ್ತಿಯನ್ನು ಕೆತ್ತಲಿಕ್ಕೆ ಕಲ್ಲು ಸಿಕ್ಕಿದಂಥ ಅಂದರೆ ಶಿಲೆ ಸಿಕ್ಕಿದಂಥ ಜಾಗ ಇದು ಅಂತ ಹೇಳ್ಬೋದು. ನಾನು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಇದೇ ಜಾಗದಲ್ಲಿ ಅಯೋಧ್ಯೆಯ ರಾಮನ ಮೂರ್ತಿಯನ್ನು ಕೆತ್ತಲಿಕ್ಕೆ ಮೈಸೂರು ಜಿಲ್ಲೆಯ SD ಕೋಟೆ ತಾಲೂಕಿನ ಹಾರೋಹಳ್ಳಿಯಲ್ಲಿ ಶಿಲೆ ಸಿಗುತ್ತೆ. ಮೈಸೂರು ತಾಲೂಕಿನ ಹಾರೋಹಳ್ಳಿಯಲ್ಲಿ ಶಿಲೆ ಸಿಗುತ್ತೆ. ಆದರೆ ಇಲ್ಲಿ ಶಿಲೆ ಸಿಕ್ಕ ಬಳಿಕೆಯಲ್ಲಿ ಸಾಕಷ್ಟು ಪೂಜಾ ಪುನಸ್ಕಾರಗಳು ನೆರವೇರ್ತವೆ. ಅಂದಿನ ಶಾಸಕರು GT ದೇವೇಗೌಡರು ಇರ್ಬೋದು, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಸಾಕಷ್ಟು ಜನರು ಈ ಜಾಗವನ್ನು ಅಭಿವೃದ್ಧಿ ಮಾಡ್ತೇವೆ, ನಾವು ಇಲ್ಲಿ ಮೂಲ ರಾಮನ ದೇವಸ್ಥಾನವನ್ನು ಕಟ್ತೇವೆ ಅಂತ ಸಹ ಹೇಳಿದರು. ಆದರೆ ವರ್ಷ ಕಳೆದರೂ ಕೂಡ ಈ ಜಾಗ ಇನ್ನೂ ಹಾಗೆ ಇರುವಂಥದ್ದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಇಲ್ಲಿ ರಾಮ ಮೂರ್ತಿಯನ್ನು ಕೆತ್ತಲಿಕ್ಕೆ ಬಳಸಿದಂಥ ಆ ಟೈಮ್ನಲ್ಲಿ ಸಿಕ್ಕಂತಹ ಕಲ್ಲುಗಳು. ಇದು ಇಂದು ಸಹ ಹಾಗೆ ಇದೆ. ಇದು ರಾಮದಾಸ್ ಅವರ ಜಮೀನು. ಮೂಲತಃ ಅವರು ತಮ್ಮ ಜಮೀನಿನಲ್ಲಿ ರಾಮನ ಮೂರ್ತಿಯನ್ನು ಕೆತ್ತಲಿಕ್ಕೆ ಏನೋ ಒಂದು ಶಿಲೆ ಸಿಕ್ಕಾಗ ಸಂತಸವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ದೇವಸ್ಥಾನ ಆಗುತ್ತೆ ಅನ್ನುವಂಥದ್ದಕ್ಕೆ ನಾನೇ ಜಾಗವನ್ನು ಕೊಡ್ತೀನಿ ಅಂತ ಹೇಳಿದರು. ಆದರೆ ಈಗ ಯಾವುದೇ ರೀತಿಯಲ್ಲೂ ಸಹ ದೇವಸ್ಥಾನ ನಿರ್ಮಾಣ ಆಗಿಲ್ಲ. ಗಿಡ ಗಂಟೆಗಳಿಂದ ಈ ಜಾಗ ತುಂಬಿ ತುಳ್ಕಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ರಾಮದಾಸ್ ಅವರೇ ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. 1 ವರ್ಷದೊಳಗಡೆ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರು. ಒಂದಿನ ರಾಜಕಾರಣಿಗಳು ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಇಲ್ಲಿ ಮಾಡಿದ್ರು. ಇನ್ನು ಈಗ ನೋಡಿದ್ರೆ ಎಲ್ಲ ಗಿಡ ಗಂಟೆಗಳಿಂದ ಬೆಳ್ಕೊಂಡಿದೆ. ಸಮಯ ನಾವು ಅವತ್ತಿನ ದಿವಸ ಅದ್ದೂರಿಯಾಗೇನೋ ಪೂಜೆನೆಲ್ಲ ಮಾಡಿದ್ರು. ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ರು. ನಮ್ಗೆ ಅದು ಭಗವಂತ ಸ್ಥಿತಿ ಕೊಟ್ಟಿಲ್ಲ, ದೇವಸ್ಥಾನ ಮಾಡೋ ಸ್ಥಿತಿನ. ಮಾಡಿದ್ರೆ ಅವ್ರು ಮಾಡಿದ್ರೆ ಕೊಡ್ತೀನಿ ಅಂತ ನಾನು ಅವತ್ತು ಭರವಸೆ ಕೊಟ್ಟಿದ್ದು ಅಷ್ಟೇ. ಆದರೆ ನಮ್ಗೆ ಈಗ ಇಲ್ಲಿವರೆಗೆ ಜನ ಪ್ರತಿ ದಿವಸ 1-20 ದಿನ ಬತ್ತಲೇ ಇರ್ತಾರೆ. ಬೇಕಾದಷ್ಟು ಜನ ಬಂದು ಟೂರಿಸ್ಟ್ಗಳು ಅವರು ಇವರೆಲ್ಲ ರಾಮನ ಶಿಲೆ ಸಿಕ್ಕದಲ್ಲಿ ಅಂದ್ಬಿಟ್ಟು ಅದು ಶಂಕುಸ್ಥಾಪನೆ ಮಾಡಿದ್ರ ಇದಕ್ಕೆ ಶಿಲೆಗೆ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ಬೇರೆ ರಾಜ್ಯದವರೆಲ್ಲ ಬರ್ತಾರೆ, ಬೇರೆ ಊರಿನವರೆಲ್ಲ ಬರ್ತಾರೆ, ಬೇರೆ ತಾಲೂಕು ಅಲ್ಲೇ ಇಲ್ಲೆಲ್ಲ. ಇಲ್ಲಿ ಎಲ್ಲರೂ ಬೇಸರ ಮಾಡ್ಕೊ ಹೋಗ್ತಾರೆ, ಇನ್ನೂ ಮಾಡಲಿಲ್ವಲ್ಲ ಅಂತ. ಒಳ್ಳೇದು ಮಾಡ್ತಾನೆ ನಮ್ಮ ಮಕ್ಕಳ ಮರಿಗೆಲ್ಲ. ನಾವು ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಸಂತೋಷದಿಂದ ನಾವು ಒಪ್ಕೊಂಡಿದ್ದು ನಿಜ. ಇವತ್ತು ಮಾಡಿದ್ರು ನಾವು ಅವರು ಬಂದು ಮಾಡಿದ್ರೆ ನಾವು ಸಂತೋಷದಿಂದ ಕೊಡೋಕ್ಕೆ ಇದು ಮಾಡ್ತೀವಿ, ಸಂತೋಷವಾಗಿ ಕೊಡೋಕ್ಕೆ ತಯಾರಾಗಿದ್ವಿ. ದಯವಿಟ್ಟು ಮಾಡಿದ್ರೆ ಈಗ ನಮ್ಗೆ ಇನ್ನೂ ತುಂಬ ಬೇಸರ ಅಂದ್ರೆ 1 ವರ್ಷ ಆಯಿತು, 1 ವರ್ಷದಿಂದ ಏನೂ ಆಗಲಿಲ್ಲ. ಆದರೆ ನಮ್ಗೆ ಅಯೋಧ್ಯೆ ಕಳಿಸಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೂ ಹೋಗೋ ಅವಕಾಶ ಮಾಡಿಕೊಡ್ಲಿಲ್ಲ. ಹಿಂಗಾಗಿ ತುಂಬ ಬೇಸರನೇ ಆಗ್ತಾಯಿದೆ. ಸ್ವಾಮಿ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.